ಹಾಯ್ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತಿನ ನಮ್ಮ ಸ್ಪೆಷಲ್ ಡಿಶ್ ಶ್ರೀಲಂಕನ್ ಎಗ್ ಪ್ಲಾಂಟ್ ಕರಿ. ಇದು ಮಾಡಲಿಕ್ಕೆ ಅಂತೂ ತುಂಬ ಸುಲಭ, ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡೋದು, ಆದರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಸೊ ನೀವೆಲ್ಲರೂ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 350 ಗ್ರಾಮ್ ಬದನೆಕಾಯಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಅರಸಿನ, ಒಂದು ಸಣ್ಣ ಸೈಜ್ ಅನಿಯನ್ ಈರುಳ್ಳಿ, ಅರ್ಧ ಲಿಂಬು ಲೆಮನ್, 3 ರಿಂದ 4 ಗ್ರೀನ್ ಚಿಲ್ಲಿ ಹಸಿಮೆಣಸು, 2 ಕಡ್ಡಿ ಕರಿ ಲೀವ್ಸು, ಅರ್ಧ ಕಪ್ಪಿನಷ್ಟು ಕೊಕೊನಟ್ ಮಿಲ್ಕ್ ತೆಂಗಿನ ಹಾಲು, ದಪ್ಪ ತೆಂಗಿನ ಹಾಲು. ಇಲ್ಲೀಗ ಪಾತ್ರೆಗೆ ನಾವು ತುಂಬ ಮಾಡಿ ಇಟ್ಕೊಂಡಂಥ ಬದನೆಕಾಯನ್ನು ಹಾಕೋಣ. ಅದರ ಜೊತೆನೆ ಕರಿ ಲೀವ್ಸ್, ಒಗ್ಗರಣೆ ಸೊಪ್ಪು, ಹಸಿಮೆಣಸು, ಅನಿಯನ್, ಟರ್ಮರಿಕ್ ಅರಸಿನ, ಅದನ್ನು ಸೇರಿಸಿಕೊಳ್ಳುವ. ರುಚಿಗೆ ತಕ್ಕಷ್ಟು ಸಾಲ್ಟ್, ಉಪ್ಪು. ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಳ್ಳುವ. ಫ್ಲೇಮನ್ನು ಮೀಡಿಯಂ ಟು ಹೈಯಲ್ಲಿ ಇಟ್ಕೊಂಡಿದ್ದೇನೆ. ಈಗ ಸ್ವಲ್ಪ ವಾಟರ್, ನೀರು ಸ್ಪ್ರಿಂಕಲ್ ಮಾಡ್ಕೊಳ್ಳುವ. ಜಾಸ್ತಿ ಬೇಡ, ಬದನೆಕಾಯಿ ನೀರು ಬಿಡ್ತದೆ. ಬಾಯಿ ಮುಚ್ಚಿ ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಲಿಕ್ಕೆ ಬಿಡುವ, ಕುಕ್ ಆಗಲಿ. ಈಗ ಇಲ್ಲಿ ಬದನೆಕಾಯಿ ಸಾಫ್ಟ್ ಆಗಿದೆ. ಈ ರೀತಿ ಸಾಫ್ಟ್ ಆಗಬೇಕು. ಸ್ವಲ್ಪ ಲೈಟ್ ಆಗಿ ಮ್ಯಾಶ್ ಮಾಡ್ಕೊಳ್ಳಿ ಇದನ್ನು. ಈಗ ಇದಕ್ಕೆ ಕೊಕೊನಟ್ ಮಿಲ್ಕ್ ತೆಂಗಿನ ಹಾಲು ಹಾಕೊಳ್ಳೋಣ. ಪುನಃ ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಬಾಯಿ ಮುಚ್ಚಿ ಲಿಡ್ ಕ್ಲೋಸ್ ಮಾಡಿ 5 ಮಿನಿಟ್ ಇದನ್ನು ಕುಕ್ ಆಗಲಿಕ್ಕೆ ಬಿಡುವ, ಬಾಯ್ಲ್ ಬರಲಿ ಒಳ್ಳೆ ರೀತಿ. ಇಲ್ಲಿಗ ಒಳ್ಳೆ ರೀತಿ ಕುದಿ ಬಂದಿದೆ, ಸಾಕು. ಈಗ ನಾವು ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ, ರೂಮ್ ಟೆಂಪರೇಚರ್ಗೆ ತಣ್ಣಾಗಲಿ ಇದು. ಈಗ ಇಲ್ಲಿ ಕರಿ ತಣ್ಣಾಗಿದೆ. ಈಗ ನಾವು ಲೆಮನ್ ಜ್ಯೂಸ್ ಹಾಕೊಳ್ಳೋಣ, ಲಿಂಬೆ ರಸ. ಪುನೊಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡಿ. ಅಲ್ಲಿಗೆ ನಮ್ಮದು ಬದನೆಕಾಯಿ ಕರಿ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.
You and me,